ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಸಂದೇಶಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳ್ತಾ ಇದ್ವಿ ನಿಮಗೆ ಕಾನೂನು ಹೋರಾಟಕ್ಕೆ ಅವ್ರು ಮುಂದಾಗ್ತಾರೆ ಅಂತ ಹೇಳಿ. ಮುಂದಾಗದಾದ್ರೆ ಯಾವ ಕಂಪ್ಲೇಂಟ್ ಕೊಡ್ತಾರೆ ಹಾಗಾದ್ರೆ ಪ್ರಶ್ನೆ ಬರುತ್ತಲ್ವಾ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಈಗ ಪೊಲೀಸರಿಗೆ ನಟಿ ರಮ್ಯಾ ಅವರು ದೂರು ಕೊಡೋದು ನಿಶ್ಚಿತ. ಅದು ಇವತ್ತ ಅಥವಾ ನಾಳೆನ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ಬೇಕಷ್ಟೇ. ಅವ್ರು ಹೇಳ್ತಾ ಇದ್ರು, ಬಹಳ ಆಕ್ರೋಶ ಭರಿತರಾಗಿ ಮಾತಾಡ್ತಾ ಇದ್ರು. ನಾನೇನಕ್ಕೆ ಸುಮ್ಮನೆ ಇರಲಿ, ಕಂಪ್ಲೇಂಟ್ ಡೆಫಿನೆಟ್ಲಿ ಕೊಡ್ತೀನಿ, ಕಾನೂನಾತ್ಮಕ ಹೋರಾಟದ ಮೂಲಕನೇ ಬುದ್ಧಿ ಕಲಿಸ್ತೀನಿ ಇಂಥವ್ರಿಗೆ. ಆಮೇಲೆ ಆ ಕಿಡಿಗೇಡಿಗಳ ಪಟ್ಟಿ ಇದೆ ನನ್ನ ಹತ್ರ. ನನ್ನ ಅಕೌಂಟಿಗೆ ಬಂದಿರುವಂತಹ ಮೆಸೇಜಸ್ಸು, ಕಾಮೆಂಟ್ಸು, ತೀರಾ ವೈಯಕ್ತಿಕ ತೇಜೋವಧೆ ಮತ್ತು ಅಸಭ್ಯ ಭಾಷೆಯನ್ನು ಬಳಸಿದಾರಲ್ಲ, ಅದೆಲ್ಲ ಸ್ಕ್ರೀನ್ಶಾಟನ್ನು ತೊಗೊಂಡಿದ್ದೀನಿ. ಎಲ್ಲ ಕೊಲ್ಯಾಜ್ ಮಾಡ್ತೀನಿ, ಕೊಡ್ತೀನಿ. ಪೊಲೀಸ್ನವ್ರು ಮುಂದಿನ ಕ್ರಮವನ್ನು ಕೈಗೊಳ್ಳಿ ಅಂತ. ಅಫ್ಕೋರ್ಸ್ BNS ಮತ್ತು IT ಸೆಕ್ಷನ್ ಇದೆಯಲ್ಲ, ಮಹಿಳೆಯರ ವಿಚಾರದಲ್ಲಿ ಅವ್ರಿಗೆ ಮೆಸೇಜ್ ಮಾಡೋದು, ಕಿರುಕುಳ ಕೊಡೋದು. ಮೆಸೇಜು ಕಿರುಕುಳ ಕೊಟ್ರೇ ಬೂಟಲ್ಲಿ ಒದ್ದು ಪೊಲೀಸರು ಒಳಗಾಗ್ತಾರೆ. ಅಂಥದ್ರಲ್ಲಿ ಇದು ಅಸಭ್ಯ ಭಾಷೆಗಳು, ಪದಗಳ ಬಳಕೆ ಇದೆಯಲ್ಲ, ಇದು ಇನ್ನಷ್ಟು ಕಾನೂನು ಸಂಕಷ್ಟ ತರುತ್ತಷ್ಟೇ. ಮಾಡ್ತೀರಾ ಮೇಡಮ್? ನಾನು ಕಂಪ್ಲೇಂಟ್ ಮಾಡ್ತೀನಿ. ಕೋರ್ಟ್ ಇದೆ, ಬೈ ದೆನ್ ನಾನು ಅಷ್ಟು ಮೆಸೇಜಸ್ ಬಂದಿದೆ, ಅದನ್ನೆಲ್ಲ ಕೊಲೇಟ್ ಮಾಡಿ ನಾನು ಕಂಪ್ಲೇಂಟ್ ಹಾಕ್ತೀನಿ. ಮೊನ್ನೆ ಇದಕ್ಕೆ ಒಂದು ಪೋಸ್ಟ್ ನ ಮಾಡಿದ್ರಿ, ಇದಾದ್ಮೇಲೆ ಆದಂತ ಬೆಳವಣಿಗೆ ಈಗ ಕರ್ನಾಟಕದ ಮುಂದಿದೆ. ಸೊ ಇದ್ರ ಬಗ್ಗೆ ಹೇಳ್ತೀರಿ ಮ್ಯಾಮ್? ನಾವಿವಾಗ ಎಂತ ಸಮಾಜದಲ್ಲಿ ಇದೀವಂದ್ರೆ, ತಪ್ಪು ಮಾಡೋರು ಫ್ರೀಯಾಗಿ ರೋಮ್ ಮಾಡ್ತಾ ಇದಾರೆ. ಅವರು ಏನು ತಪ್ಪು ಮಾಡದಿರೋ ತರ ಅವರು ರೋಮ್ ಮಾಡ್ತಾ ಇದಾರೆ. ಬಟ್ ತಪ್ಪು ಮಾಡದಿರೋರು ಹೆದರ್ಕೊಂಡು ಸಮಾಜದಲ್ಲಿದ್ದಾರೆ. ಆ ತರ ಒಂದು ಸಂದರ್ಭ ಬಂದಿದೆ ಇವಾಗ. ಇವಾಗ ಈ ಫ್ಯಾನ್ಸ್ ಗಳೆಲ್ಲ, ಈಗ ಡಿ-ಬಾಸ್ ಫ್ಯಾನ್ಸ್ ಎಲ್ಲ ನಂಗೆ ಮೆಸೇಜ್ ಮಾಡಿದ್ರಲ್ಲ, ಅವ್ರ ಮೆಸೇಜಸ್ಗೂ ರೇಣುಕಾ ಸ್ವಾಮಿ ಮೆಸೇಜ್ಗೂ ಏನ್ ವ್ಯತ್ಯಾಸ ಅಲ್ಲ. ಸೊ ಇವ್ರಿಗೆ ಸೌಜನ್ಯ ಕೇಸಲ್ಲಿ ನ್ಯಾಯ ಬೇಕಂತೆ. ಅದೆಂತ ಜೋಕ್ ಇವ್ರೇ ಹೆಣ್ಮಕ್ಳಿಗೆ ಈ ತರ ಮೆಸೇಜಸ್ ಕಳಿಸ್ತಾರಂದ್ರೆ, ನನಗ್ ಮಾತ್ರ ಅವರು ಬರೀ ಸುದೀಪ್ ಯಶ್ ಅಲ್ಲ, ಅವ್ರ ಹೆಂಡತಿ ಮಕ್ಳನ್ನು ಬಿಟ್ಟಿಲ್ಲ. ಚಿಕ್ಕ ಮಕ್ಳ ಬಗ್ಗೆ ಕೆಟ್ಟ ಪದಗಳು ಯೂಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು 2 years ಬ್ಯಾಕೇ ಪೋಸ್ಟ್ ಮಾಡಿದ್ದೆ. ಇಂಥವ್ರಿಂದಾನೇ ನಮ್ ಸಮಾಜ ಹಾಳಾಗ್ತಾ ಇರೋದು. ಇಂಥವ್ರಿಂದಾನೇ ಹೆಣ್ಮಕ್ಳ ಮೇಲೆ ಹ್ಯಾರಾಸ್ಮೆಂಟ್ ಆಗ್ಲಿ, ರೇಪ್ ಆಗ್ಲಿ, ಮರ್ಡರ್ಗಳು ಆಗ್ತಾ ಇರೋದು. ಇಷ್ಟೆಲ್ಲ ನಾವು ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀವಿ ಹೇಳಿ? ಇವಾಗ ನಾವ್ ನಿಂತ್ಕೊಂಡು ಹೆಣ್ಮಕ್ಳಿಗೋಸ್ಕರ ಒಂದ್ ಹೆಣ್ಣಾಗಿ ನಾನ್ ಮಾತಾಡದೆ ಹೋದ್ರೆ ಇನ್ಯಾರಪ್ಪ ಮಾತಾಡ್ತಾರೆ? ಯಾರ ಮೇಲೆ ಹ್ಯಾರಾಸ್ಮೆಂಟ್ ಆಗ್ತಾ ಇರೋದು? ಯಾರ ಮೇಲೆ ಕ್ರೈಮ್ ಆಗ್ತಾ ಇರೋದು? ಹೆಣ್ಮಕ್ಳ ಮೇಲೆನೆ. ಇಂಥವ್ರಿಂದ ನೀವು ಒಂದು ಪೋಸ್ಟ್ ಅನ್ನ ಮಾಡ್ತೀರಿ, ಸ್ತ್ರೀದ್ವೇಷಿಗಳಂತಾನು ಕೂಡ ನೀವು ಬಳಸಿದ್ರಿ. ಈ ತರ ಈ ಮಾಡೋರು ಯಾಕೆ ಈ ತರ ಮನಸ್ಥಿತಿ ಅಂತ ಇವ್ರಿಗೆಲ್ಲ ಈ ಮೈಂಡ್ ಸೆಟ್ ಅದ್ ಏನಕ್ಕಂತ ನನಗೆ ಒಂದ್ಸತಿ ಇವ್ರ ಮೇಲೆ ಕೋಪನೂ ಬರಲ್ಲ, ನನ್ ಬೇಸರ ಆಗತ್ತೆ. ಇವ್ರುಗಳು ಯಾವ ತರ ಜೀವನ ನಡೆಸ್ತಾ ಇದಾರೆ ಅಂತ. ಇವ್ರಿಗೇನು ಅನ್ಎಜುಕೇಶನ್ ಅಥವಾ ಅನ್ಎಂಪ್ಲಾಯ್ಮೆಂಟ್ ಏನ್ ಇರ್ಬೋದು ಇವ್ರಿಗೆ ಕಾರಣ ಅಂತ ಈ ತರ ಮೆಸೇಜ್ಗಳನ್ನ ಕಳ್ಸಕ್ಕೆ. ನಾರ್ಮಲ್ ಪೀಪಲ್ ಈ ತರ ಮೆಸೇಜ್ಗಳನ್ನ ಕಳ್ಸಲ್ಲ. ಅವ್ರ ಮೆಂಟಲ್ ಸ್ಟೇಟ್ ಸರಿಗಿಲ್ಲ ಅನ್ಸುತ್ತೆ ನನಗೆ. ಯಾಕೆ ಅವ್ರ ಮನೇಲಿ ಹೆಣ್ಮಕ್ಳಿಲ್ವಾ? ಅವ್ರ ತಾಯಿ ಇಲ್ವಾ? ಅವ್ರಿಗೆ ಅಕ್ಕ ತಂಗಿರಿಲ್ವಾ? ಆಮೇಲೆ ನಾವೇನ್ ತಪ್ಪು ಮಾಡಿದೀವ ನಾವ್ ಹೆದರ್ಕೋಬೇಕು ಅಂತ? ನಾವ್ ಸತ್ಯನ್ ಹೇಳೋರು ನಾವೇನಕ್ಕೆ ಹೆದರ್ಕೋಬೇಕು? ಆಮೇಲೆ ನಾವ್ ಒಳ್ಳೇದಕ್ಕೆ ತಾನೇ ನಾವು ಸ್ಟ್ಯಾಂಡ್ ತಗೋತಾ ಇರೋದು. ಇವ್ರುಗಳು ಏನಕ್ಕೆ ಈ ತರ ಮೆಸೇಜ್ಗಳು ಕಳಿಸ್ಬೇಕು? ಇನ್ಫ್ಯಾಕ್ಟ್ ಅವ್ರು ಯೋಚನೆ ಮಾಡ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು. ಈಗ ನಿಮ್ ಮನೆಯವ್ರಿಗೆ ಹಿಂಗಾದ್ರೆ ಅವ್ರಿಗೂ ಅನ್ಸ್ತಪ್ಪ, ಓ ಈ ಹೆಣ್ಮಗು ಸರಿಗಿಲ್ಲ ಅಂತ. ಅವರೇ ಕಾನೂನು ಅವ್ರ ಕೈಗೆ ತಗೊಂಡ್ರೆ ಯಾವ ತರ ಸಮಾಜ ಆಗತ್ತೆ ನೋಡಿ, ಯೋಚನೆ ಮಾಡಿ. ಇಟ್ಸ್ ರಿಡಿಕ್ಯುಲಸ್. ಆಮೇಲೆ ನಾವ್ ಸುಮ್ನೆ ಇರಬಾರ್ದು ಅಂದ್ರೆ ನಮ್ದು ತಪ್ಪಿರತ್ತೆ ಆವಾಗ. ಅನ್ನೋದನ್ನ ಹೇಳೋದಕ್ಕೆ ನಾವು ಯಾಕೆ ಭಯ ಪಟ್ಕೋಬೇಕು? ಕರೆಕ್ಟ್. ಆಮೇಲೆ ಇಂಡಸ್ಟ್ರಿದವರು ತುಂಬಾ ಜನ ನಂಗೆ ಮೆಸೇಜ್ ಮಾಡ್ತಾರೆ, ನಿಮ್ ಕರೇಜ್ ನಾವ್ ಮೆಚ್ಕೋಬೇಕಂತ. ಬಟ್ ಅವ್ರು ಹೆದರ್ಕೋತಾರೆ ಹೇಳಕ್ಕೆ, ಬಿಕಾಸ್ ಈ ತರ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಧನು. ಈಗ ಇವತ್ತು ಕಂಪ್ಲೇಂಟ್ ಕೊಡ್ತಾರಾ ಅಥವಾ ನಾಳೆ ಕಂಪ್ಲೇಂಟ್ ಕೊಡ್ತಾರಾ? ಅಂದಾಜು ಎಷ್ಟು ಜನ ಈ ಥರ ಮೆಸೇಜ್ ಮಾಡಿದಾರಂತೆ? ಅದರದ್ದೇನಾದರೂ ಅವ್ರು ಹೇಳ್ತಾ ಇದ್ರು, ಒಂದು ಕಡೆಗೆ ನನ್ನ ಹತ್ರ ಅದರದೆಲ್ಲ ಸ್ಕ್ರೀನ್ಶಾಟ್ ಇದೆ ಅಂತ ಹೇಳಿ. ಅಂದಾಜು ಎಷ್ಟು ಜನ ಅನ್ನೋದೇನಾದರೂ ಗೊತ್ತಾಗ್ತಾ ಇದೆಯಾ? ಒಂದು. ಎರಡನೇದು, ದರ್ಶನ್ ಯಾಕೆ ಈ ವಿಚಾರದಲ್ಲಿ ಏನೂ ಮಾತಾಡ್ತಾ ಇಲ್ಲ ಅಂತ ಅವರ ಅಭಿಮಾನಿಗಳಿಗೆ ಹೇಳಿದ್ರೆ ಕೇಳಲ್ವಾ? ಅವರು ಸೆಲೆಬ್ರಿಟೀಸ್ ಅಂತ ಮಾತಾಡಿದ್ರೆ ಹೇಳ್ತಾರೆ. ಅವ್ರಿಗೆ ಬುದ್ಧಿ ಹೇಳೋ ಕೆಲಸ ಇವರು ಒಂದು ವಿಡಿಯೋ ಬೈಟ್ ಮೂಲಕ ಎಲ್ಲೇ ಕೂತಿದ್ರು, ಎಷ್ಟೇ ಟೆನ್ಷನ್ ಇದ್ರು ಮಾಡ್ಬೋದಲ್ವಾ? ಅದನ್ನ ಏನಕ್ಕೆ ಮಾಡ್ತಾ ಇಲ್ಲ? ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ದಂಗೆ ಇದನ್ನ ಒಂದು ಸ್ಪಷ್ಟನೆ ಕೂಡ ಕೊಡ್ತಾ ಅಲ್ವಾ ಇಷ್ಟು ದೊಡ್ಡ ವಿಚಾರ ಆದ್ಮೇಲೆ? ಎಸ್ ಮಮತಾ, ಈಗಾಗಲೇ ಏನಂದ್ರೆ ನಟಿ ರಮ್ಯಾ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು, ದರ್ಶನ್ ಅವರ ಅಭಿಮಾನಿಗಳ ವಿರುದ್ಧ ಕೆಂಡವನ್ನ ಕಾರ್ತಾ ಇರ್ತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೇನು ಪೋಸ್ಟ್ ಹಾಕಿದ ಮೇಲೆ ಈ ರೀತಿಯಾದಂತಹ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಅದು ಅಂದರೆ ನಾವು ಸಾಮಾನ್ಯವಾಗಿ ಸಾರ್ವಜನಿಕವಾಗಿ ಅದನ್ನು ತೋರಿಸುವಂತಹ ನಿಟ್ಟಿನಲ್ಲೂ ಕೂಡ ಇಲ್ಲ. ಆ ರೀತಿಯಾದಂಥ ಕೆಟ್ಟ ಸಂದೇಶಗಳನ್ನು ಹಾಕುವ ಮೂಲಕ ಆಗಿರ್ತಕ್ಕಂಥದ್ದು, ಆ ಒಂದು ವಿರುದ್ಧ ಕಿಡಿಕಾರ್ತಾ ಇರ್ತಕ್ಕಂಥದ್ದು ನಟಿ ರಮ್ಯಾ ಅವರು.
ಈ ರೀತಿಯಾದಂತಹ ವಾರ್ ನಡೀತಾ ಇದ್ರು ಕೂಡ ಒಂದು ಕಡೆ ಎಲ್ಲೋ ನಟ ದರ್ಶನ್ ಅವರು ಕೂಡ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಒಂದೇ ಒಂದು ಮೆಸೇಜ್ ಅನ್ನ ಹಾಕಿದ್ರೆ ಅಥವಾ ಒಂದೇ ಒಂದು ಪೋಸ್ಟ್ ಅನ್ನ ಹಾಕಿದ್ರು ಕೂಡ ಅವರ ಅಭಿಮಾನಿಗಳು ಅವ್ರ ಮಾತನ್ನ ಕೇಳ್ಬೋದು. ಯಾಕಂದ್ರೆ ಸಾಕಷ್ಟು ಬಾರಿ ಯಾಕಂದ್ರೆ ಅವ್ರ ಬರ್ತ್ಡೇ ಸಂದರ್ಭದಲ್ಲಿ ಅವ್ರಿಗೆ ಬರ್ತ್ಡೇ ಆಚರಿಸೋದು ಬೇಡ, ಕೇಕ್ ಬೇಡ, ಹಾರ ಬೇಡ ಅಂದಾಗ್ಲೂ ಕೂಡ ಅವರ ಮಾತಿಗೆ ಸ್ಪಂದಿಸಿದ್ದಾರೆ. ಈ ಒಂದು ವಿಚಾರದಲ್ಲೂ ಅವರು ಮೌನ ಮುರಿಬೇಕು ಅನ್ನೋ ಒಂದು ಅಭಿಪ್ರಾಯ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇನ್ನು ನಟಿ ರಮ್ಯಾ ಅವರು ಕೂಡ ಈಗ ಕಾನೂನು ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅವ್ರ ಕಡೆ ಸಾಕಷ್ಟು ಜನ ಈ ರೀತಿಯಾದಂಥ ಕೆಟ್ಟ ಕೆಟ್ಟ ಸಂದೇಶಗಳನ್ನ ಮಾಡಿರೋದನ್ನ ಅವರು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿದ್ದಾರೆ. ಈ ಹಿಂದೆಯೂ ಕೂಡ ಅವರು ಈ ರೀತಿಯಾದಂಥ ಒಂದು ಘಟನೆ ಆದಾಗ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆ ಹುಡುಗ ಚಿಕ್ಕ ವಯಸ್ಸಿನವನ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಕಂಡು ಹಿಡಿದಿದ್ರು. ಪೊಲೀಸರು ಕಂಡು ಹಿಡಿದಂಥ ಸಂದರ್ಭದಲ್ಲಿ ಅವ್ರನ್ನ ಬಿಟ್ಟು ಕಳಿಸಿದ್ರು. ಒಂದು ಕಡೆ ಅವರು ಏನಂದ್ರೆ ಈ ರೀತಿಯಾದಂತಹ ಕೆಟ್ಟ ಮನಸ್ಥಿತಿ ಇರ್ತಕ್ಕಂಥವ್ರು ಅವ್ರ ಮೇಲೂ ಕೂಡ ಒಂದು ಕರುಣೆಯನ್ನ ತೋರ್ತಾ ಇದ್ದಾರೆ. ಪಾಪ ಅವ್ರಿಗೆ ಏನಾಗಿದೆಯೋ, ಅವ್ರ ಮನಸ್ಥಿತಿ ಏನಾಗಿದೆಯೋ, ಅವ್ರ ಮೆಂಟಲ್ ಹೆಲ್ತ್ ಸರಿ ಇಲ್ವೇನೋ, ಅವ್ರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯೋ ಅನ್ನೋ ಒಂದಿಷ್ಟು ಕರುಣೆ ಮನೋಭಾವನ ನಟಿ ರಮ್ಯಾ ಅವರು ಕೂಡ ತೋರ್ತಾ ಇರ್ತಕ್ಕಂಥದ್ದು. ಮತ್ತು ಜೊತೆಗೆ ಈ ರೀತಿಯಾದಂಥ ಮನಸ್ಥಿತಿ ಇರೋರಿಗೆ ಅಕ್ಕ ತಂಗಿ ಇಲ್ವಾ ಎನ್ನೋ ಒಂದಿಷ್ಟು ಪ್ರಶ್ನೆಗಳನ್ನ ನಟಿ ರಮ್ಯಾ ಅವರು ಕೇಳ್ತಾ ಥ್ಯಾಂಕ್ ಯು ಇರ್ತಕ್ಕಂಥದ್ದು. ಧನು ತಮ್ಮೆಲ್ಲ ಮಾಹಿತಿಗೆ. ಅಥವಾ ಇನ್ನೊಂದು ಎಲ್ಲೋ ಒಂದು ಕಡೆ ಅನಿಸುತ್ತೆ ದರ್ಶನ್ಗೆ ಕೆಟ್ಟ ಹೆಸರು ತರಬೇಕು ಅಂತಲೇ ಅವರ ಫ್ಯಾನ್ಸ್ ಹೆಸರಲ್ಲಿ ಯಾರಾದರೂ ಈ ಥರ ಮಾಡ್ತಿದ್ದಾರಾ, ಅದೇನಾದರೂ ದರ್ಶನ್ ಗೊತ್ತಾಗಿ ಸೈಲೆಂಟ್ ಆಗಿದ್ದಾರಾ ಗೊತ್ತಿಲ್ಲ. ಸುಮ್ಮನೆ ಹಂಗೆ ಅನಿಸುತ್ತೆ ಒಂದೊಂದು ಸರ್ತಿ. ಅದರ್ವೈಸ್ ಅವ್ರು ಇಂಟರ್ಫಿಯರ್ ಆಗಲೇಬೇಕು, ಸೈಲೆಂಟ್ ಆಗಿರೋ ಹಾಗೆ ಹೇಳಲೇಬೇಕು ಅವರ ಅಭಿಮಾನಿಗಳಿಗೆ.